ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೈನಾ ಶುಭ ಡೈರೀಸ್. ನಾನು ಈ ವಿಡಿಯೋದಲ್ಲಿ ನನ್ನ ಮಗನ ಲಂಚ್ ಬಾಕ್ಸಿಗೆ ನಾನು ಏನೇನೆಲ್ಲ ಊಟನ ಪ್ಯಾಕ್ ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ಇದ್ರಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂತಂದರೆ, ಇವಾಗ ಹೆಂಗಿರೋ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲರೂ ಯೋಚನೆ ಮಾಡ್ತಿರ್ತಾರೆ ಪೇರೆಂಟ್ಸು, ನಾನು ಏನು ಹಾಕಿ ಕಳಿಸ್ಲಿ ಏನು ಅನ್ನೋದು ಅವ್ರಿಗೊಂದು ಇರುತ್ತೆ. ಹಂಗಾಗಿ ಇದು ನನ್ನ ಕಡೆಯಿಂದ ಯೂಸ್ ಆಗ್ಬೋದೇನೋ ಅಂತ ಅಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ಬನ್ನಿ ನಾನು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಇವತ್ತು ನಾನು ಅವನ ಲಂಚ್ ಬಾಕ್ಸಿಗೆ ಇದು ವಾಂಗಿಬಾತ್ ವಾಂಗಿಬಾತ್ ಮಾಡಿದ್ದೀನಿ. ಆಮೇಲೆ ನಾನು ಮೊಳಕೆ ಕಟ್ಟಿರೋ ಹೆಸರು ಕಾಳಲ್ಲಿ ಈ ಸೌತೆಕಾಯಿ ಸ್ವಲ್ಪ ಕ್ಯಾರೆಟು ಎಲ್ಲ ಹಾಕಿ ಈ ಥರ ಸಲಾಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಮ್ಯಾಂಗೋ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ನಾನು ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ. ಈ ಮೊಟ್ಟೆನ ನಾನು ಸ್ಕೂಲ್ಗೆ ನಾನು ಹಾಕಿ ಕಳಿಸಲ್ಲ, ಯಾಕೆಂದರೆ ಸ್ಕೂಲಲ್ಲಿ ಅಲೋ ಇಲ್ಲ. ಅದಕ್ಕೋಸ್ಕರ ಅವನು ಬೆಳಗ್ಗೆ ಅವನಿಗೆ ಟಿಫನ್ ಅಂದರೆ ಇಷ್ಟ ಆಗಲ್ಲ, ಟಿಫನ್ ತಿನ್ಕೊಂಡು ಹೋಗಲ್ಲ ಅವನು ಬೆಳಗ್ಗೆ. ಅದಕ್ಕೆ ಒಂದು ಗ್ಲಾಸ್ ಹಾಲು, ಒಂದು ಬಾಳೆಹಣ್ಣು ಮತ್ತು ಒಂದು ಬೇಯಿಸಿರೋ ಮೊಟ್ಟೆನ ಕೊಡ್ತೀನಿ. ಹಾಗಾಗಿ ನಾನು ಇದನ್ನು ಬಾಕ್ಸಿಗೆ ಹಾಕಲ್ಲ. ಆಮೇಲೆ ಇಲ್ಲಿ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ಮಜ್ಜಿಗೆ ಏನಕ್ಕೆ ಅಂತಂದರೆ, ಯಾವುದಾದ್ರು ಒಂದು ಲಿಕ್ವಿಡ್ ಇರಲಿ, ಬರೀ ನೀರು ಕುಡಿತಾ ಇರ್ತಾರಲ್ವ, ಒಂದು ಲಿಕ್ವಿಡ್ ಇರಲಿ, ಮಧ್ಯಾಹ್ನದ ಹೊತ್ತು ಬಿಸಿಲಿರುತ್ತೆ ಅಂತ ಅಂದ್ಬಿಟ್ಟು ಒಂದು ನಾನು ಮಜ್ಜಿಗೆ ಮಾಡ್ತೀನಿ. ಇಲ್ಲ ಅಂತಂದರೆ ದಾಳಿಂಬೆ ಹಣ್ಣಿನ ಜ್ಯೂಸು, ಏನಾದ್ರು ಒಂದು ಜ್ಯೂಸ್ ಒಟ್ಟು ಲಿಕ್ವಿಡಲ್ಲಿ ಬಂದು ಮಾಡ್ತೀನಿ. ಈಗ ಬನ್ನಿ ನಾನು ಬಾಕ್ಸಿಗೆ ಯಾವ ಥರ ಅವನಿಗೆ ಪ್ಯಾಕ್ ಮಾಡ್ತೀನಿ. ನಾನು ಇವಾಗ ಫಸ್ಟು ರೈಸ್ ಹಾಕ್ತಾಯಿದ್ದೀನಿ ಅವನಿಗೆ ಬಾಕ್ಸಿಗೆ. ಡೈಲಿ ಒಂದೊಂದು ಥರ ಮಾಡ್ತೀನಿ ರೈಸು. ಇವತ್ತು ವಾಂಗಿಬಾತ್ ಕೇಳ್ದ ಅಂತ ಅಂದ್ಬಿಟ್ಟು ನೆನ್ನೆನೇ ಹೇಳಿದ್ದ ಅವನು ವಾಂಗಿಬಾತ್ ಮಾಡೋಕ್ಕೆ. ಅದಕ್ಕೆ ನಾನು ವಾಂಗಿಬಾತ್ ಹಾಕ್ತಾಯಿದ್ದೀನಿ. ಆಮೇಲೆ ಜಾಸ್ತಿ ಹಾಕಲ್ಲ, ಏಕೆಂದರೆ ಇಷ್ಟೊಂದೆಲ್ಲ ಐಟಮ್ಸ್ ಇರುತ್ತಲ್ವ, ಅದಕ್ಕೆ ನಾನು ಸ್ವಲ್ಪ ಕಮ್ಮಿ ಹಾಕ್ತೀನಿ. ಇವಾಗ ಇದು ರೈಸ್ ಆಯಿತು. ನೆಕ್ಸ್ಟು ಇದರಲ್ಲಿ ನಾನು ಮ್ಯಾಂಗೋ ಹಾಕ್ತೀನಿ. ಇವಾಗ ಸೀಸನ್ ಇರೋದ್ರಿಂದ ಮ್ಯಾಂಗೋ ಹಾಕ್ತಾಯಿದ್ದೀನಿ. ಯಾವ ಸೀಸನ್ ಫ್ರೂಟ್ಸ್ ಏನು ಬರುತ್ತಲ್ವ, ಸೀಸನ್ ಫ್ರೂಟ್ಸ್ ಏನು ಬರುತ್ತೋ ಅದನ್ನು ಅವನಿಗೆ ನಾನು ಹಾಕ್ತೀನಿ. ನೆಕ್ಸ್ಟು ಇದಕ್ಕೆ ಆಲ್ಮೋಸ್ಟ್ ಮಕ್ಕಳಿಗೆ ನಾನು ಲಂಚ್ ಬಾಕ್ಸ್ ಎಲ್ಲನೂ ಸ್ಟೀಲೇ ಯೂಸ್ ಮಾಡ್ತೀನಿ, ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಲ್ಲ. ಸ್ಟೀಲ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂತಂದರೆ ಬಿಸಿನೂ ಇರುತ್ತೆ ಮತ್ತು ಕೆಮಿಕಲ್ ಎಲ್ಲ ಬಿಟ್ಕೊಳ್ಳಲ್ಲ, ಪ್ಲಾಸ್ಟಿಕ್ ಬಿಟ್ಕೊಳ್ಳಲ್ಲ ಬಿಸಿ ಏನಾರು ಹಾಕಿದಾಗ. ಅದಕ್ಕೋಸ್ಕರ ಟಪ್ಪರ್ವೇರು ಇಲ್ಲಾಂದರೆ ಸ್ಟೀಲ್ ಇದನ್ನು ನಾನು ಯೂಸ್ ಮಾಡ್ತೀನಿ. ಇದು ಆಯಿತು. ನೆಕ್ಸ್ಟು ಈ ಮಜ್ಜಿಗೆಗೆ ನಾನು ಕೆಮ್ಮಾಗಬಾರ್ದು, ಸ್ವಲ್ಪ ನೆಗಡಿ ಪಗಡಿ ಆಗಬಾರ್ದು ಅಂತ ಅಂದ್ಬಿಟ್ಟು, ಒಬ್ಬೊಬ್ರಿಗೆ ಮಜ್ಜಿಗೆ ಕುಡಿದ್ರೆ ಕೆಮ್ಮಾಗುತ್ತೆ. ನಾನು ಇದಕ್ಕೆ ಸ್ವಲ್ಪ ಹಿಂಗು ಮತ್ತು ಜೀರಾ ಪೌಡರ್ ಹಾಕಿದ್ದೀನಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಸ್ವಲ್ಪ ವೆದರ್ ಬೇರೆ ಯಾಕೋ ಇದು ಮಳೆ ಬರೋ ಥರ ಇದೆಯಲ್ವಾ, ಅದಕ್ಕೇ ಮಜ್ಜಿಗೆ ಕುಡಿದ್ರೆ ಕೆಮ್ಮಾಗಬಾರ್ದು, ನೆಗಡಿ ಆಗಬಾರ್ದು ಅಂತ ಅಂದ್ಬಿಟ್ಟು ನಾನು ಮಜ್ಜಿಗೆ ಹಾಕಿದ್ದೀನಿ ಇವತ್ತು. ನಾಳೆ ದಾಳಿಂಬೆ ಜ್ಯೂಸು, ಈ ಥರ ಡೈಲಿ ಒಂದೊಂದು ಲಿಕ್ವಿಡ್ ಏನಾರ ಹಾಕ್ತೀನಿ ನನಗೆ. ನೆಕ್ಸ್ಟು ಇನ್ನೊಂದು ಬಾಕ್ಸ್, ಇನ್ನೊಂದು ನಾನಿವಾಗ ಇದು ಪನ್ನೀರ್ದು ಫ್ರೈ ಮಾಡಿದ್ದೀನಿ, ಅಂದರೆ ಪನ್ನೀರ್ ತವಾ ಫ್ರೈ. ಸೊ ಇದನ್ನು ಮರ್ತೇ ಹೋಗಿದ್ದೀನಿ ತೋರಿಸೋದು ನಿಮಗೆ. ಅದು ಆವಾಗಲೇ ಮಾಡ್ತಿದ್ದೆ, ಅಷ್ಟೊತ್ತಿಗೆ ವೀಡಿಯೋ ಮಾಡ್ಕೊಂಬಿಡೋಣ ಆಮೇಲೆ ಮಾಡೋಣ ಅಂತ ಮಾಡಿದೆ. ಒಂದು 5-6 ಪೀಸು ನಾನು ಒಂದು 5-6 ಪೀಸು ಇದು ಪನ್ನೀರು ತವಾ ಫ್ರೈನ ಮಾಡಿಬಿಟ್ಟು ಹಾಕ್ತೀನಿ. ಪ್ರೋಟೀನ್ ಇರುತ್ತೆ, ಮಕ್ಕಳಿಗೆ ಇವಾಗ ಯೂಸ್ ಆಗುತ್ತೆ. ಏಕೆಂದರೆ ಅವನು ಸ್ಪೋರ್ಟ್ಸ್ ಎಲ್ಲ ಆಡ್ತಾನಲ್ವ, ಸ್ವಲ್ಪ ಸುಸ್ತೆಲ್ಲ ಆಗಬಾರ್ದು, ಪ್ರೋಟೀನ್ ಎಲ್ಲ ಒಳಗಡೆ ಚೆನ್ನಾಗಿ ತೊಗೋಬೇಕು ಅಂದ್ಬಿಟ್ಟು ನಾನು ಇದನ್ನು ಪನ್ನೀರ್ ತವಾ ಫ್ರೈ ಹಾಕಿದ್ದೀನಿ. ಒಂದೊಂದು ದಿನ ಒಂದೊಂದು ಥರ ಹಾಕ್ತೀನಿ, ಸೇಮ್ ಇರಲ್ಲ. ಒಂದಿನ ಬೇರೆ ಫ್ರೂಟ್ಸ್ ಇರುತ್ತೆ, ಒಂದು ದಿವಸ ಬೇರೆ ಜ್ಯೂಸ್ ಇರುತ್ತೆ, ಒಂದಿನ ಬೇರೆ ರೈಸ್ ಇರುತ್ತೆ. ಆಮೇಲೆ ಇನ್ನೊಂದು ದಿನ ಇದನ್ನೇನು ಒಂದೊಂದು ಪಲ್ಯ ಇರುತ್ತೆ, ಬೀಟ್ರೂಟ್ ಪಲ್ಯ ಮತ್ತು ಬೆಂಡೆಕಾಯಿದು
ಆಮೇಲೆ ಈ ಥರ ಸೊಪ್ಪಿನ ಪಲ್ಯ ಈ ಥರ ಇರುತ್ತೆ. ಸ್ವಲ್ಪ ಅನ್ನ ಸಾಂಬಾರು ನಾನು ಕಮ್ಮಿ ಹಾಕೋದು ಅವನಿಗೆ. ಏನಕ್ಕೆ ಅಂತಂದರೆ ಮಧ್ಯಾಹ್ನನೂ ಅದನ್ನೇ ತಿಂದಿರ್ತಾನೆ. ಅವನಿಗೆ 12:30 1 o'clock ಹಂಗೆ ಊಟಕ್ಕೆ ಬಿಡುತ್ತೆ. ಆವಾಗಲೂ ಸೇಮ್ ಅನ್ನ ಸಾಂಬಾರು ಇದನ್ನೇ ತಿಂದಿರ್ತಾನೆ. ತಿರ್ಗಾ ಮತ್ತೆ ಮನೆಗೆ ಬಂದು ಮತ್ತೆ ಸೇಮ್ ಅದೇ ತಿಂತಾನಲ್ಲ ಅಂತ ಅಂದ್ಬಿಟ್ಟು ನಾನು ಟಿಫನ್ ಐಟಮ್ಸ್ ಫಸ್ಟ್ ಹಾಕ್ತೀನಿ. ಇನ್ನು ಮಧ್ಯಾಹ್ನ ಅಡುಗೆ ಮಾಡೋದು ಅವನು ಸ್ಕೂಲಿಂದ ಮುಗಿಸ್ಕೊಂಡು ಬಂದಾದಮೇಲೆ ಆವಾಗ ಅವನು ಅನ್ನ ಸಾಂಬಾರು ಊಟ ಮಾಡ್ತಾನೆ. ಈಗ ನೆಕ್ಸ್ಟು ಇದು ಅವ್ನು ಲಂಚ್ ಬ್ಯಾಗು. ಲಂಚ್ ಬ್ಯಾಗಿಗೆ ಫಸ್ಟು ನಾನು ನ್ಯಾಪ್ಕಿನ್ ಇಡ್ತಾಯಿದ್ದೀನಿ. ಒಂದು ನ್ಯಾಪ್ಕಿನ್ ಇಡ್ತಾಯಿದ್ದೀನಿ. ನೆಕ್ಸ್ಟು ಈ ಬಾಕ್ಸ್ ಏನು ರೆಡಿ ಮಾಡ್ಕೊಂಡಿದ್ದೀನಲ್ಲ, ಫಸ್ಟು ದೊಡ್ಡ ಬಾಕ್ಸ್ ಇಡ್ತೀನಿ. ನೆಕ್ಸ್ಟು ಅದಕ್ಕಿಂತ ಒಂದು ನೆಕ್ ಸೈಜಿಂದು, ಆಮೇಲೆ ಇದು ಇಲ್ಲಿ ಸೈಡ್ಗೆ ಇಡ್ತೀನಿ. ಓಕೆನಾ. ನೆಕ್ಸ್ಟು ಮಜ್ಜಿಗೆ ಇಡ್ತಾಯಿದ್ದೀನಿ. ಆಮೇಲೆ ಅವನಿಗೊಂದು ಸ್ಪೂನ್ ಬೇಕಲ್ವಾ ತಿನ್ನೋಕ್ಕೆ, ರೈಸ್ ತಿನ್ನೋಕ್ಕೆ ಸ್ಪೂನ್ನ ನಾನು ಹಾಗೆ ಡೈರೆಕ್ಟಾಗಿ ಇಟ್ಬಿಟ್ರೆ ಗಲೀಜಾಗುತ್ತೆ ಅಂದ್ಬಿಟ್ಟು ಮತ್ತು ತೊಳ್ಕೊಳಕ್ಕೆ ಬೇರೆ ಅವ್ನು ಹೋಗ್ಬೇಕಾಗುತ್ತೆ. ಅದಕ್ಕೇನೆ ಸ್ಪೂನಿಗೆ ನಾನು ಟಿಶ್ಯೂ ಪೇಪರ್ನ ಕವರ್ ಮಾಡಿಬಿಟ್ಟು ಅದೊಂದು ಇಡ್ತಾಯಿದ್ದೀನಿ. ಇದಕ್ಕೆಲ್ಲ ಇಟ್ಟಿದ್ದೀನಿ ಅನ್ನಿಸ್ತಾ ಇದೆ. ಇನ್ನು ಒಂದು ವಾಟರ್ ಬಾಟಲ್ ಇಡ್ತಾಯಿದ್ದೀನಿ. ಇಷ್ಟು ನಾನು ಅವನಿಗೆ ಡೈಲಿ ಮಧ್ಯಾಹ್ನ ಊಟಕ್ಕೆ ಅವನ ಲಂಚ್ ಬಾಕ್ಸ್ ಈ ಥರ ನಾನು ರೆಡಿ ಮಾಡ್ತೀನಿ. ನೀವು ಯಾರ್ಯಾರೆಲ್ಲ ನಿಮ್ಮ ಮಕ್ಕಳಿಗೆ ಯಾವ್ಯಾವ ಥರ ರೆಡಿ ಮಾಡ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.